ನಮಸ್ಕಾರ. ಅಜ್ಜಂಪುರ ಜಿ ಸೂರಿ ಅವರ ಬಗ್ಗೆ ಅವರ ಹುಟ್ಟಿದ ಹಬ್ಬಕ್ಕೆ ತಿರುಶ್ರೀಧರ ಅವರು ಬರೆದಿರುವ ಒಂದು ಲೇಖನವನ್ನು ನಾನು ಮೊದಲು ಓದ್ಬಿಡ್ತೀನಿ. ಅಜ್ಜಂಪುರ ಜಿ ಸೂರಿ ಅವರು ಕವಿ, ವಚನಕಾರ, ಕಾದಂಬರಿಕಾರ ಮತ್ತು ಅನುವಾದಕರಾಗಿ ಹೆಸರಾಗಿದ್ದವರು. ಬಿ ಸೂರ್ಯನಾರಾಯಣ ಅವರು ಅಂದರೆ ಅವರ ಹೆಸರು. ಅದು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಅಜ್ಜಂಪುರದಲ್ಲಿ 1939 ಏಪ್ರಿಲ್ 17ರಂದು ಜನಿಸಿದರು. ತಂದೆ ಗೋವಿಂದಪ್ಪ, ತಾಯಿ ಪಾರ್ವತಮ್ಮ. ತಂದೆಯವರದು ಮೂಲತಃ ಬಳೆ ಮಾರುವ ಕಾಯಕ ಪ್ರವೃತ್ತಿಯಾದರೂ ಆಯುರ್ವೇದ ಚಿಕಿತ್ಸಕರಾಗಿ ಮತ್ತು ಆಧ್ಯಾತ್ಮಿಗಳಾಗಿ ಅಂತ ಹೇಳಬೇಕು ಗೋವಿಂದಾರ್ಯ ಎಂದು ಹೆಸರಾಗಿದ್ದರು. ಸೂರಿ ಅವರು ಅಜ್ಜಂಪುರದಲ್ಲಿ ಪ್ರೌಢಶಾಲೆಯವರೆಗೆ ಓದಿ ನಂತರ ಕೃಷಿ ಕ್ಷೇತ್ರದಲ್ಲಿ ಡಿಪ್ಲೊಮಾ ಪಡೆದು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಸೇರಿ ಕ್ಷೇತ್ರಾಭಿವೃದ್ಧಿ ಅಧಿಕಾರಿಯವರೆಗೂ ವಿವಿಧ ಹಂತಗಳಲ್ಲಿ ಸೇವೆ ಸಲ್ಲಿಸಿದರು. ಬಾಲ್ಯದಿಂದಲೇ ಸಣ್ಣ ಕತೆ, ಕಾದಂಬರಿ ಬರೆಯುವುದನ್ನು ಹವ್ಯಾಸ ಮಾಡಿಕೊಂಡಿದ್ದ ಅಜ್ಜಂಪುರ ಸೂರಿಯವರು ಹಲವಾರು ಕಾದಂಬರಿಗಳನ್ನು ಬರೆದರು. ಅವರ ಬಹುಪಾಲು ಕಾದಂಬರಿಗಳು ನಾಡಿನ ಪ್ರಮುಖ ಪತ್ರಿಕೆಗಳಲ್ಲಿ ಧಾರಾವಾಹಿಯಾಗಿ ಪ್ರಕಟಗೊಂಡವು. ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಶಾಪ, ಹೊಸ ಚಿಗುರು, ತೋಟದ ಮನೆ, ಎರಡು ಮನಸ್ಸು, ಅನುಬಂಧ ಕಾದಂಬರಿಗಳು ಪ್ರಕಟವಾಗಿವೆ. ಮಾರ್ಗದರ್ಶಿ, ಶ್ವೇತಾಗ್ನಿ, ವಿಮುಕ್ತಿ, ನೇಗಿಲಗೆರೆ ಮುಂತಾದ ಕಾದಂಬರಿಗಳು, ಗಿರಿವಾರ್ತೆ, ಮನ್ವಂತರ, ಅಭಿಮಾನಿ, ಗೆಳತಿ ಮುಂತಾದ ಪತ್ರಿಕೆಗಳಲ್ಲಿ ಧಾರಾವಾಹಿಯಾಗಿ ಪ್ರಕಟಗೊಂಡಿವೆ. ಸೂರಿಯವರು ಬಾನುಲಿಗಾಗಿ ಬರೆದ ಹಲವಾರು ನಾಟಕಗಳು ಆಕಾಶವಾಣಿಯಿಂದ, ಬೆಂಗಳೂರು, ಭದ್ರಾವತಿ ನಿಲಯಗಳಿಂದ ಪ್ರಸಾರಗೊಂಡಿವೆ. ಅವುಗಳಲ್ಲಿ ಕೊನೆಯಾಸೆ, ಕುಳ್ಳರು, ಬೋನಿಗೆ ಬಿದ್ದ ಹುಲಿ, ಮರಗಡುಕ, ಪ್ರೇತಗಳು, ಸುಮಂಗಲಿಯರು, ಧನ್ಯ ಭಿಕ್ಷು, ಒಂದೇ ಜನ ಒಂದೇ ಮನ ಹಲವಾರು ಬಾರಿ ಪ್ರಸಾರವಾಗಿದ್ದರೆ, ಪರಿವರ್ತನೆ ಮತ್ತು ಅಂತರ ರಂಗನಾಟಕಗಳು ಸ್ಪರ್ಧೆಗಳಲ್ಲಿ ಹಲವಾರು ಬಹುಮಾನಗಳನ್ನು ಪಡೆದಿವೆ. ತೆಲುಗು ಸಾಹಿತ್ಯವನ್ನು ಬಾಲ್ಯದಿಂದಲೇ ಓದುತ್ತಿದ್ದ ಅಜ್ಜಂಪುರ ಸೂರಿಯವರು ಅವುಗಳಲ್ಲಿ ತಮಗೆ ಇಷ್ಟವಾಗಿದ್ದನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಅವುಗಳಲ್ಲಿ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಸಂಸ್ಕರಣ ಮತ್ತು ಸೀತೆಯ ಕಥೆಯಲ್ಲಿ ಸ್ತ್ರೀ ಪಾತ್ರಗಳು ಧಾರಾವಾಹಿಯಾಗಿ ಪ್ರಕಟಗೊಂಡವು. ತರಂಗದಲ್ಲಿ ಮನ್ಮಥರೇಖೆ, ಶಾಂಗ್ರಿಲಾ, ಲೇಡೀಸ್ ಹಾಸ್ಟೆಲ್, ಅರಣ್ಯ ಮೃದಂಗ, ಜ್ವಾಲಾಮುಖಿ, ಭೂಮಿ ಬಾಯಿ ಬಿಟ್ಟಾಗ, ಕ್ರಿಕೆಟ್ ಈ ಕಾದಂಬರಿಗಳು ಮತ್ತು ಸುಧಾ ಮಯೂರ ಪತ್ರಿಕೆಗಳಲ್ಲಿ ಊಡು, ನನಗೆ ಊಡೆ ಅಂತ ಗೊತ್ತು, ಊಡು ಅಂದರೆ ಏನು ಅಂತ ಗೊತ್ತಾಗಲಿಲ್ಲ. ಅಲ್ಲಿ ಏನಿದೆಯೋ ಅದನ್ನೇ ಓದ್ತಾ ಇದ್ದೀನಿ. ಆಮೇಲೆ ಅವರ ಪಟ್ಟಿ ಬರುತ್ತಲ್ಲ, ಅಲ್ಲಿ ನೋಡೋಣ. ಊಡು, ಕಾಲರುದ್ರ, ಒಬ್ಬ ಸೂರ್ಯ ಕಾದಂಬರಿಗಳು, ವೈಕುಂಠರಾಜು ಅವರು ನಡೆಸ್ತಾ ಇದ್ದಂತಹ ವಾರಪತ್ರಿಕೆಯಲ್ಲಿ ಕರ್ಮಸಾಕ್ಷಿ, ಕಿನ್ನರಸಾಲಿ, ಹಿಮಜ್ವಾಲೆ, ಅನ್ವೇಷಿ ಕಾದಂಬರಿಗಳು ಪ್ರಕಟಗೊಂಡವು. ಇಷ್ಟೇ ಅಲ್ಲದೆ ಪ್ರಜಾಮತ, ಅಭಿಮಾನಿ, ಲೋಕವಾಣಿ, ಮಂಗಳ, ಕರ್ಮವೀರ ಮುಂತಾದ ಪತ್ರಿಕೆಗಳು ಸೇರಿ ಒಟ್ಟು 40ಕ್ಕೂ ಹೆಚ್ಚು ಸ್ವತಂತ್ರ ಹಾಗೂ ಅನುವಾದಿತ ಕಾದಂಬರಿಗಳು ಧಾರಾವಾಹಿಯಾಗಿಯೇ ಪ್ರಕಟಗೊಂಡು ದಾಖಲೆಯನ್ನೇ ನಿರ್ಮಿಸಿದವು. ಅಲೆಗಳು, ಧ್ವನಿಗಳು, ಸ್ನೇಹವಾರ್ತೆ, ಹಸಿರು ತೋರಣ ಮುಂತಾದ 10ಕ್ಕೂ ಹೆಚ್ಚು ವಿವಿಧ ವಿಷಯಗಳ ಮೇಲೆ ಇತರರೊಡನೆ ಸೇರಿ ಸಂಪಾದಿಸಿದ್ದರು. ಸುಮಾರು 50ಕ್ಕೂ ಹೆಚ್ಚು ಸ್ವತಂತ್ರ ಕಥೆಗಳು ಪ್ರಕಟವಾಗಿರುವುದರ ಜೊತೆಗೆ 200ಕ್ಕೂ ಹೆಚ್ಚು ಸಣ್ಣ ಕಥೆಗಳನ್ನು ಅನುವಾದಿಸಿದ್ದರು. ಹೀಗೆ ಸದಾ ಸಾಹಿತ್ಯ ಚಟುವಟಿಕೆಯಲ್ಲಿಯೇ ತೊಡಗಿಕೊಂಡಿದ್ದು, ಭಾರ್ಗವ ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಮಲೆನಾಡ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದ ಸೂರಿಯವರು 2008 ಮೇ 25ರಂದು ಈ ಲೋಕವನ್ನು ಅಗಲಿದರು. ಇದಿಷ್ಟನ್ನು ಕೊಡ್ತಾರೆ. ಮತ್ತು ನಾವು ಯಥಾ ಪ್ರಕಾರ ಗೂಗಲ್ಗೆ ಹೋದರೆ ಅಲ್ಲೂ ಕೂಡ ಅವ್ರ ಬಗ್ಗೆ ಫೋಟೋ ಕೂಡ ನೋಡಬಹುದು ನಾವು. ಮೊದಲು ಬೇರೆ ಬೇರೆ ಕಡೆ ಇರುವಂತಹ ವಿಷಯಗಳನ್ನು ಓದ್ಬಿಡ್ತೇನೆ, ಆಮೇಲೆ ನಾವು ವಿಕಿಪೀಡಿಯಾಗೆ ಹೋಗಬಹುದು. ಇಲ್ಲಿ ಝೂಮ್ ಆಗೋಲ್ಲ, ನಾಳೆ ಝೂಮ್ ಮಾಡೋಣ. ಇವರು ಚಿಕ್ಕ ವಯಸ್ಸಿನವರಾಗಿದ್ದಾಗ 39ರಲ್ಲಿ ಹುಟ್ಟಿದವರು ಅಂದರೆ ಇದು ಅವ್ರ ಫೋಟೋ.
ಅವ್ರು ಬರೀತಾರೆ, ಲೇಖಕ, ಅನುವಾದಕ, ಸಾಹಿತ್ಯ ಸಂಘಟಕ ಅಜ್ಜಂಪುರ ಜಿ ಸೂರ್ಯ ಅವರು ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರದಲ್ಲಿ ಜನಿಸಿದರು ಅಂತ. ಮತ್ತು 2021ರಲ್ಲಿ ಬಂದ ಸುದ್ದಿ. ಸೂರ್ಯ ಅವರು ಅಜ್ಜಂಪುರದಲ್ಲಿ ಪ್ರೌಢಶಾಲೆಯವರೆಗೆ ಓದಿ ನಂತರ ಕೃಷಿ ಕ್ಷೇತ್ರದಲ್ಲಿ ಡಿಪ್ಲೊಮಾ ಪಡೆದು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಸೇರಿದರು. ಮತ್ತು ಸೆಪ್ಟೆಂಬರ್ 2014ರ ಒಂದು ಲೇಖನ, ಅಜ್ಜಂಪುರಕ್ಕೊಂದು ಬೆಳಕಿಂಡಿ ಇಲ್ಲಿದೆ. ನಿಮ್ಮ ಲೇಖನ ಹಾಗೂ ಅಭಿಪ್ರಾಯಗಳಿಗೆ ಸ್ವಾಗತ. ಮಾಹಿತಿ ಹೆಚ್ಚಿಸಿ, ಅಜ್ಜಂಪುರವನ್ನು ಪ್ರಸಿದ್ಧಪಡಿಸಿ. ಸೊ ಯಾರು ಬೇಕಾದ್ರೂ ಬರೀಬಹುದು ಅಂಥೇಳಿ ಅಜ್ಜಂಪುರ ಎಲ್ಲಿ ಬರುತ್ತೆ ಅಂಥೇಳಿ ಒಂದು ಗೂಗಲ್ ಮ್ಯಾಪ್ ಕೂಡ ಕೊಟ್ಟಿದ್ದಾರೆ. ಬೇರೆ ಯಾವ ಊರ ಹೆಸರು ಇಲ್ಲದೆ ಇದೊಂದನ್ನೇ ತೋರಿಸಿದ್ರೆ ಏನು ಗೊತ್ತಾಗುತ್ತೋ ಗೊತ್ತಿಲ್ಲ. ಆಮೇಲೆ ಅನುವಾದದ ಮಿತಿ ಅರಿತವರು ಅಜ್ಜಂಪುರ ಸೂರಿ ಅಂತ ಹೇಳುವ ಒಂದು ಮಾತು. ಅಜ್ಜಂಪುರ ಸೂರಿ ಪ್ರತಿಷ್ಠಾನವನ್ನು ಸ್ಥಾಪಿಸಿದಾರಂತೆ ಕಡೂರಲ್ಲಿ. ಶ್ರೀ ಅಜ್ಜಂಪುರ ಸೂರಿ ಪ್ರತಿಷ್ಠಾನ ಕಡೂರು ಇತ್ತೀಚಿನ ನವೀಕರಣ ಅಂಥೇಳಿ ಅಲ್ಲೊಂದು ಸುದ್ದಿ ಇದೆ. ಆಮೇಲೆ ಅಜ್ಜಂಪುರದಲ್ಲಿ 19ರಂದು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ 2024ರಲ್ಲಿ ನಡೆಯಿತು. ಎಲ್ಲಿ ಕಾಟಿಗನೆರೆ ಗ್ರಾಮದಲ್ಲಿ ನಡೆಸಲು ನಿರ್ಧರಿಸಲಾಗಿದೆ. ಮೇ 19 ಆಗೋಯ್ತಲ್ಲ. ಸಾಹಿತ್ಯಕ್ಕೆ ಅಜ್ಜಂಪುರ ಸೂರಿ ಕೊಡುಗೆ ದೊಡ್ಡದು ಅಂತ ಒಂದು ಜಾಲತಾಣದಲ್ಲಿದೆ. ಆಮೇಲೆ ಅಜ್ಜಂಪುರ ಜಿ ಸೂರ್ಯ ಅವರ ಬದುಕು ಬರಹ ಅಂತ ಫೇಸ್ಬುಕ್ಕಲ್ಲಿ ಇದೆ ಅಂತ ಮಾಹಿತಿಯನ್ನು ಅವರು ಕೊಡ್ತಾರೆ. ಅವರ ಪೂರ್ತಿ ವಿವರ ನೋಡಬೇಕಂದ್ರೆ ನಾವು ಕವಿ, ವಚನಕಾರ, ಕಾದಂಬರಿಕಾರ, ಅನುವಾದಕ ಎಲ್ಲಕ್ಕಿಂತ ಹೆಚ್ಚಾಗಿ ಸಹೃದಯ ಸಾಹಿತಿ ಎನಿಸಿಕೊಂಡಿದ್ದ ಜಿ ಸೂರ್ಯನಾರಾಯಣರವರು ಹುಟ್ಟಿದ್ದು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಅಜ್ಜಂಪುರದಲ್ಲಿ 1939ರ ಏಪ್ರಿಲ್ 17ರಂದು. ತಂದೆ ಗೋವಿಂದಪ್ಪನವರು ಮತ್ತು ತಾಯಿ ಪಾರ್ವತಮ್ಮನವರು. ತಂದೆಯವರದು ಮೂಲತಃ ಬಳೆ ಮಾರುವ ಕಾಯಕ ಪ್ರವೃತ್ತಿ, ಬಳೆಗಾರರು. ದೈಹಿಕ ಸೌಖ್ಯಕ್ಕೆ ಆಯುರ್ವೇದ ಚಿಕಿತ್ಸೆಯನ್ನು, ಪಾರಮಾರ್ಥಿಕಕ್ಕೆ ಅಧ್ಯಾತ್ಮ ಚಿಕಿತ್ಸೆಯನ್ನು ನೀಡುತ್ತಾ ಗೋವಿಂದಾರ್ಯ ಎಣಿಸಿದ್ದರು. ಬಹುಶಃ ರಿಪೀಟ್ ಆಗುತ್ತೆ ಅಂತ ಕಾಣುತ್ತೆ. ಈ ಪರಿಸರದಲ್ಲಿ ಬೆಳೆದ ಸೂರ್ಯವರು ತಮ್ಮ ಬದುಕಿನಲ್ಲಿ ಸುಸಂಸ್ಕೃತ ಬದುಕನ್ನು ರೂಢಿಸಿಕೊಂಡಿದ್ದರು. ಅಜ್ಜಂಪುರದಲ್ಲಿ ಪ್ರೌಢಶಾಲೆಯವರೆಗೆ ಓದಿ ನಂತರ ಕೃಷಿ ಕ್ಷೇತ್ರದಲ್ಲಿ ಡಿಪ್ಲೊಮಾ ಪಡೆದ ಸೂರ್ಯ ಅವರು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಸೇರಿ ಕ್ಷೇತ್ರಾಭಿವೃದ್ಧಿ ಅಧಿಕಾರಿಯವರೆಗೂ ವಿವಿಧ ಹಂತಗಳಲ್ಲಿ ಸೇವೆ ಸಲ್ಲಿಸಿದರು. ಮತ್ತು ಬಾಲ್ಯದಿಂದಲೇ ಸಣ್ಣ ಕಥೆ, ಕಾದಂಬರಿ ಬರೆಯುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದ ಸೂರ್ಯ ಅವರು ಹಲವಾರು ಕಾದಂಬರಿಗಳನ್ನು ಬರೆದರು. ಅವರ ಬಹುಪಾಲು ಕಾದಂಬರಿಗಳು ನಾಡಿನ ಪ್ರಮುಖ ಪತ್ರಿಕೆಗಳಲ್ಲಿ ಧಾರಾವಾಹಿಯಾಗಿ ಪ್ರಕಟಗೊಂಡಿವೆ. ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಶಾಪ, ಹೊಸ ಚಿಗುರು, ತೋಟದ ಮನೆ, ಎರಡು ಮನಸ್ಸು, ಅನುಬಂಧ ಕಾದಂಬರಿಗಳು, ಮಾರ್ಗದರ್ಶಿ, ಶ್ವೇತಾಗ್ನಿ, ವಿಮುಕ್ತಿ, ನೇಗಿಲಗೆರೆ ಮುಂತಾದ ಕಾದಂಬರಿಗಳು, ಗಿರಿವಾರ್ತೆ, ಮನ್ವಂತರ, ಅಭಿಮಾನಿ, ಗೆಳತಿ ಮುಂತಾದ ಪತ್ರಿಕೆಗಳು ಇದೆಲ್ಲ ಅಲ್ಲಿದೆ. ಬಾನುಲಿಗಾಗಿ ಬರೆದ ಹಲವಾರು ನಾಟಕಗಳು ಬೆಂಗಳೂರು ಭದ್ರಾವತಿ ನಿಲಯಗಳಿಂದ ಪ್ರಸಾರಗೊಂಡಿವೆ. ಇದನ್ನು ಓದಿದೆ ನಾನು. ಅವುಗಳಲ್ಲಿ ಕೊನೆಯಾಸೆ, ಕುಳ್ಳರು, ಬೋನಿಗೆ ಬಿದ್ದ ಹುಲಿ, ಮರಗಡುಕ, ಪ್ರೇತಗಳು, ಸುಮಂಗಲಿಯರು, ಧನ್ಯ ಭಿಕ್ಷು, ಒಂದೇ ಜನ ಒಂದೇ ಮನ ಹಲವಾರು ಬಾರಿ ಪ್ರಸಾರವಾಗಿವೆ. ಪರಿವರ್ತನೆ ಮತ್ತು ಅಂತರ ರಂಗನಾಟಕಗಳು ಸ್ಪರ್ಧೆಗಳಲ್ಲಿ ಪ್ರದರ್ಶಿತವಾಗಿವೆ. ಈಗ ಓದಿದ್ದೇನೆ ಓದ್ತಾ ಇದ್ದ ಹಾಗೆ ಇಲ್ಲಿಂದನೇ ತೊಗೊಂಡಿದ್ದಾರೆ. ಹಾಗಾದ್ರೆ ಯಾವುದೋ ಓದಿದ್ನಲ್ಲ ನಾನು. ತೆಲುಗು ಸಾಹಿತ್ಯವನ್ನು ಬಾಲ್ಯದಿಂದಲೇ ಓದುತ್ತಿದ್ದ ಸೂರ್ಯ ಅವರು ಅವುಗಳಲ್ಲಿ ತಮಗೆ ಇಷ್ಟವಾಗಿದ್ದನ್ನು ಕನ್ನಡಕ್ಕೆ ಏಕೆ ಅನುವಾದಿಸಬಾರದು ಎಂದೆನಿಸಿ ತೆಲುಗಿನ ಹಲವಾರು ಕಾದಂಬರಿಗಳನ್ನು ಕನ್ನಡಕ್ಕೆ ಅನುವಾದಿಸಿದರು. ಅವುಗಳಲ್ಲಿ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಸಂಸ್ಕರಣ ಮತ್ತು ಸೀತೆಯ ಕಥೆಯಲ್ಲಿ ಸ್ತ್ರೀ ಪಾತ್ರಗಳು ಧಾರಾವಾಹಿ ಪ್ರಕಟಗೊಂಡಿವೆ. ತರಂಗದಲ್ಲಿ ಮನ್ಮಧರೇಖೆ, ಶಾಂಗ್ರಿಲಾ, ಲೇಡೀಸ್ ಹಾಸ್ಟೆಲ್, ಅರಣ್ಯ ಮೃದಂಗ, ಜ್ವಾಲಾಮುಖಿ, ಭೂಮಿ ಬಾಯ್ಬಿಟ್ಟಾಗ, ಕ್ರಿಕೆಟ್ ಕಾದಂಬರಿಗಳು ಬಂದಿವೆ. ಸುಧಾಮಯೂರ ಪತ್ರಿಕೆಗಳಲ್ಲಿ ಇಲ್ಲೂ ಊಡು ಅಂತಲೇ ಇದೆ. ಇಲ್ಲಿ ಬೇರೆ ಏನಾಗಿರ್ಬೋದೇನೋ ಅಂದ್ಕೊಂಡ್ರೆ ಅದು ಈ ಹೂ ಆಗಿದ್ರಾರು ಒಂದರ್ಥ ಬರೋದು. ಇಲ್ಲಿ ಯಾರಲ್ಲ ವಾ ಊಡು ಇದೆ. ಬಹುಶಃ ತೆಲುಗು ಅನುವಾದ ಅಲ್ವಾ, ಅದರಿಂದ. ಕಾಲರುದ್ರ, ಒಬ್ಬ ಸೂರ್ಯ ಕಾದಂಬರಿಗಳು. ವೈಕುಂಠರಾಜು ಅವರ ವಾರಪತ್ರಿಕೆಯಲ್ಲಿ ಕರ್ಮಸಾಕ್ಷಿ, ಕಿನ್ನರ ಸಾಲಿ, ಹಿಮಜ್ವಾಲೆ, ಅನ್ವೇಷಿ ಕಾದಂಬರಿಗಳು ಪ್ರಕಟಗೊಂಡಿವೆ. ಇವಲ್ಲದೆ ಪ್ರಜಾಮತ, ಅಭಿಮಾನಿ, ಲೋಕವಾಣಿ, ಮಂಗಳ, ಕರ್ಮವೀರ ಮುಂತಾದ ಪತ್ರಿಕೆಗಳು ಸೇರಿ ಒಟ್ಟು 40ಕ್ಕೂ ಹೆಚ್ಚು ಸ್ವತಂತ್ರ ಹಾಗೂ ಅನುವಾದಿತ ಕಾದಂಬರಿಗಳು ಧಾರಾವಾಹಿಯಾಗಿ ಪ್ರಕಟಗೊಂಡು ದಾಖಲೆಯನ್ನೇ ನಿರ್ಮಿಸಿದ್ದಾರೆ ಅಂತಾರೆ. ಬಹಳಷ್ಟು ಸಣ್ಣ ಕಥೆಗಳು, ಅಲೆಗಳು, ಧ್ವನಿಗಳು, ಸ್ನೇಹವಾರ್ತೆ, ಹಸಿರು ತೋರಣ ಮುಂತಾದ 10ಕ್ಕೂ ಹೆಚ್ಚು ವಿವಿಧ ವಿಷಯಗಳ ಮೇಲೆ ಇತರರೊಡನೆ ಸೇರಿ ಸಂಪಾದಿಸಿದ್ದಾರೆ. ಇದೊಂದು ಹೊಸ ವಿಷಯ. ಸುಮಾರು 50ಕ್ಕೂ ಹೆಚ್ಚು ಸ್ವತಂತ್ರ ಕಥೆಗಳು,
ಜೊತೆಗೆ 200ಕ್ಕೂ ಹೆಚ್ಚು ಸಣ್ಣ ಕಥೆಗಳನ್ನು ಅನುವಾದಿಸಿದ್ದಾರೆ. ಸದಾ ಸಾಹಿತ್ಯ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದು ಭಾರ್ಗವ ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಮಲೆನಾಡ ರತ್ನ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು. ಅಷ್ಟೇ. 2008 ಮೇ 25ರಂದು ಈ ಲೋಕದಿಂದ ಮರೆಯಾದರು. ಇಷ್ಟನ್ನು ಮಾತ್ರ ಕೊಡ್ತಾರೆ. ನನಗೊಂದು ಆಶ್ಚರ್ಯ ಏನಂತಂದರೆ, ಇಷ್ಟೊಂದು ಕೆಲಸವನ್ನು ಮಾಡಿದ ಇವರ ಬಗ್ಗೆ ಇವರ ಒಂದು ಕೃತಿಯನ್ನೂ ನಮ್ಮಂಥವ್ರು ಓದೇ ಇಲ್ಲ. ಅವರು ತುಂಬ ಹಳಬರು ಬೇರೆ, 1939 ಹುಟ್ಟಿದ್ದು ಅಂತ. 2008ರವರೆಗೂ ಬದುಕಿದ್ದವರು. ಅಂದರೆ ವಾರಪತ್ರಿಕೆಗಳನ್ನು ಓದುವ ಅಭ್ಯಾಸ ಇರುವವರಿಗೆ ಅವ್ರ ಮಾಹಿತಿ ಇರುತ್ತೆ. ಹೀಗಾಗಿ ಇವರನ್ನು ಸಿಲೆಬಸಲ್ಲಿ ಸೇರಿಸಲಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೊಬ್ಬರಿದ್ದಾರೆ ಅಜ್ಜಂಪುರ ಸೂರಿ ಅಂತ, ಆನಂದ ಅನ್ನೋ ಕಾವ್ಯನಾಮದವರು. ಅವರ ನಾನು ಕೊಂದ ಹುಡುಗಿ ಬರೆದವರು. ಅವರೇ ಅಂದ್ಕೊಂಡೆ, ಅವರಲ್ಲ, ಇವರು ಬೇರೆ. ಅವ್ರ ಬಗ್ಗೆ ನಿಮ್ಮ ಸಿಲೆಬಸಲ್ಲಿ ಇಲ್ಲ, ಅದರಿಂದ ಅದನ್ನು ಹೇಳಬೇಕಾದ ಪ್ರಸಕ್ತಿ ಇಲ್ಲ ಅಂತ ಅಂದ್ಕೊಂಡು ಅದನ್ನು ಕೈ ಬಿಟ್ಟೆ. ಇಲ್ಲದೇ ಅದರ ಬಗ್ಗೆ ಒಂಚೂರು ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಈಗ ಹೇಳಿದಷ್ಟು ಸಾಕು. ಇಷ್ಟು ಬಹಳ ದೊಡ್ಡ ಕೃಷಿ ಕಾರ್ಯವನ್ನು ಮಾಡಿದ ಒಬ್ಬ ಕನ್ನಡದ ಸಾಹಿತಿ.